ಪ್ರತಿಯೊಬ್ಬರು ಭಾರತೀಯರ ನಮಸ್ಕಾರ. ಯಾಕೆಂದ್ರೆ ನಮ್ದು ಚಿನ್ನ ಸಿಗುತ್ತೆ ಅಂತ ಹೇಳಿ ಎಲ್ಲ ಭೂಮಿ ಆಗಿರ್ತಾರೆ. ಇವಾಗಿನ ರೇಟಲ್ಲಿ ಭೂಮಿ ಮೇಲೆ ಒಂದು ಚಿನ್ನ ಬೆಳೆಯೋದು ಅಂತ ಚಿನ್ನದ ಬೆಲೆ ಇರೋಂಥ ರೇಟ್ ಒಂದು ಬೆಳೆ ತೋರಿಸ್ತೀವಿ ರೈತರ ಹತ್ರವ. ಅದೇ ರೀತಿ ನಮ್ಮದು ಪ್ರಗತಿಪರ ರೈತರು ರಾಮಚಂದ್ರ ಸರ್ ಇದ್ದಾರೆ, ಅವ್ರ ಮಗವರು ಸುಧೀರ್ ಸರ್ ಇದ್ದಾರೆ, ಅದೇ ರೀತಿ ಡಾಕ್ಟರ್ ವಿ ಪಿ ಹೆಗ್ಡೆ ಇದ್ದಾರೆ. ಇವರಿಗೆ ಸಖತ್ತು ಏಲಕ್ಕಿಲಿ ಅನುಭವ ಇದೆ. ಯಾಕಂದ್ರೆ ನಮ್ಮ ಸಾವಿರಾರು ಜನ ಯುವಕರಿಗೆ ಹೆಲ್ಪ್ ಆಗಲಿ ಅಂತ ವಿ ಪಿ ಹೆಗ್ಡೆ ಸರ್ ಕರ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಮೈ ನೇಚರ್ ಇಂಡಿಯಾ ಕೈ ಜೋಡಿಸಿ 1 ಎಕರೆಯಲ್ಲಿ 1 ಲಕ್ಷಾಂತರ ರೂಪಾಯಿ ಆದಾಯ ಮಾಡೋದು ಹೆಂಗೆ ಅಂತ ಅವರು ಒಂದು ಐಡಿಯಾಗಳು ಕೊಡ್ತಾರೆ. ಅದೇ ರೀತಿ ನಮ್ಮ ರಾಮಚಂದ್ರ ಸರ್ ಹತ್ರ ಅವ್ರ ಅನುಭವನ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಯಾಕೆ ನಿಮ್ದು ಇಂಟ್ರೊಡಕ್ಷನ್ ಕೊಡ್ತೀರಾ? ಎಷ್ಟು ಎಕರೆ, ನಿಮ್ಮ ಊರು ಯಾವುದು, ಇದು ಏನು ಬೆಳೆ ಬೆಳೀತಾ ಇದ್ರೆ ಅದ್ರ ಬಗ್ಗೆ ಎಲ್ಲ? ನಮಸ್ತೆ. ನಮ್ಮದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಸ್ಲೂರು ಹೋಬಳಿ ಕಳಲೆ ಗ್ರಾಮ. ಓಕೆ ಸರ್. ಇಲ್ಲಿ ನಾವು 1.5 ಎಕರೆಯಲ್ಲಿ ಪಾಳ್ಕುಡಿ ಏಲಕ್ಕಿಯನ್ನು 700 ಗಿಡಗಳನ್ನು ಬೆಳೆದಿದ್ದೀವಿ. 9ನೇ ಇಸುವಿಗಾಗಿ ಇಲ್ಲಿಗೆ 11 ವರ್ಷ ಆಯಿತು. ನಮಗೆ 2 ವರ್ಷಕ್ಕೆ ನಮಗೆ ಗಿಡದಲ್ಲಿ 560 kg ಏಲಕ್ಕಿ ಆಗಿತ್ತು 700 ಗಿಡಕ್ಕೆ. ಮತ್ತು ಎಕರೆಗೆ ಅದರಲ್ಲಿ 50 kg ವರ್ಷಕ್ಕೆ ಕಮ್ಮಿ ಆದರೆ ಮತ್ತೊಂದು ವರ್ಷ ಅದೇ ಮಾಮೂಲಿ 260 kg ಏಲಕ್ಕಿ ಬೆಳೆದ್ವಿ. ಮತ್ತು 1 ವರ್ಷ ಗಿಡ ವೀಕ್ ಆಯಿತು. ಆಗ ದನಿನ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳೆಲ್ಲ ಕೊಟ್ಟು ಮತ್ತೆ 1 ವರ್ಷ ಆದಮೇಲೆ ಮತ್ತೆ ಯಥಾಸ್ಥಿತಿಗೆ ಗಿಡಗಳು ಬಂದಿದೆ. ಈಗಲೂ ನಾವು 900 ಗ್ರಾಮ್ಸ್ ಒಂದು ಗಿಡದಲ್ಲಿ ಎವರೇಜಲ್ಲಿ ಕುಯ್ತಾ ಇದ್ದೀವಿ ಸರ್. ಈಗ ಯಾಕೆ ನಾನೊಬ್ಬ ರೈತ, ಯಾಕಂದ್ರೆ ಈಗ ಸುಮಾರು ಜನ ಬಂದು, ಯಾಕೆ ನನಗೆ ಇಂಟೆನ್ಷನ್ ಇರೋದು ಅಂದರೆ, ಈಗ ನಮ್ಮದು ಜನಸಂಖ್ಯೆ ಬಂದರೆ ಒಂದು 100 ವರ್ಷ ತೊಗೊಂಡ್ರೆ, ಈಗ ನಿಮ್ಮದು ತಾತ ಮುತ್ತಾತ ಕಾಲದಲ್ಲಿ ಇಂಡಿಯಾದಲ್ಲಿ ಒಂದು 5 ಕಂಟ್ರಿ ಇದ್ದ ಇಂಡಿಯಾ ಜೊತೆ 15ರಿಂದ 20 ಕೋಟಿ, ಇವಾಗ 148 ಕೋಟಿ. ಇವಾಗೆಲ್ಲ ಏನು ಮಾಡ್ತಾರೆ, ಎಜುಕೇಷನ್ ಮಾಡ್ತಾರೆ, ನಾನು ಸಿಟಿಗೆ ಹೋಗಬೇಕು ಅಂತಾರೆ. ಈಗ ಹಳ್ಳಿಲಿ ಮತ್ತೆ ಒಂದು ಯುವ ರೈತರುಗಳು, ನನ್ನಂಥ ಯುವಕರುಗಳೆಲ್ಲ ಬರಬೇಕು ಅಂದರೆ, ಈಗ ನಾನು ಎಲ್ಲ ಚೆಕ್ ಮಾಡ್ತಾ ಇದ್ದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲವ. ಒಂದು ಬಂದು ಏಲಕ್ಕಿ 1 kg ಬಂದು 5,000ದಿಂದ 8,000 ರೂಪಾಯಿವರೆಗೂ ಇದೆ 1 kg ಏಲಕ್ಕಿ. ನೀವು ಹೇಳಿದ್ರಿ 1.5 ಎಕರೆಗೆ 700 kg ಕುಯ್ದೀನಿ ಅಂತ. ಎಷ್ಟು 560 ನಿಮ್ ಪ್ರಕಾರ 5,000 ಅಂತ ಇಟ್ರು 700 kgಗೆ 35 ಲಕ್ಷ ಆಯ್ತು 1 ಎಕರೆಗೆ. ನಾವು 10,000 ರೂಪಾಯಿ ಮಾಡೋದಕ್ಕಿಂತ ಒಂದು ಮಗು ತರ ಸಾಕಿದ್ರೆ 35 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ದುಡಿಬಹುದು ನಿಮ್ ಪ್ರಕಾರ ಹೋದ್ರೆ ಇವಾಗಿನ ರೇಟಲ್ಲಿ. ಕರೆಕ್ಟಾ ಸರ್? ಸರ್, ಇವಾಗ ಯಾಕೆ ಅಂತ ಹೇಳಿದ್ರೆ, ವ್ಯವಸಾಯದಲ್ಲಿ ಯಾರೇ ರೈತರೇ ಆಗಲಿ ಹುಮ್ಮಸ್ ಬರಬೇಕು ಅಂತ ಹೇಳಿದ್ರೆ ಒಂದು ಯಾವಾಗಲೂ ಎವರೇಜ್ ರೇಟ್ ಇದ್ರೆ, ಈಗ ನಾವು ಲೆಕ್ಕ ಹಾಕಿದಾಗ ಒಂದು ದನ ಹಸು ಹಾಲು ಕೊಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಹಿಂಡಿ ಕೊಡ್ತೀವಿ, ಎಷ್ಟು ಹಾಲು ರೇಟ್ ಎಷ್ಟು ಸಿಕ್ಕುತ್ತೆ ಅಷ್ಟನ್ನು ಲೆಕ್ಕಾಚಾರ ಹಾಕ್ಬೋದು. ಅದೇ ವ್ಯವಸಾಯಗಳಲ್ಲಿ ರೈತರು ಯಾವಾಗಲೂ ಇದೇ ಬೆಲೆ ಸಿಕ್ಕುತ್ತೆ ಅಂತ ಹೇಳ್ಕೊಂಡು ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಈಗ ಇದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು 11ನೇ ವರ್ಷದಲ್ಲಿಂದ ಕಳೆದ ವರ್ಷ ಈಗ 2ನೇ ಒಂದು ಫಸಲು ಮತ್ತು ಈ ಫಸಲಿಗೆ ಏನಾದರೂ ರೇಟ್ ಸಿಕ್ಕುತ್ತೆ ವಿನ ಹಿಂದೆಲ್ಲ ನಮಗೆ ಕುಯ್ದು ಕೂಲಿಯೂ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲಸ ಎಲ್ಲ ಒಂದೇ, ಆದರೆ ರೇಟು 1,200 ರೂಪಾಯಿ 650 ರೂಪಾಯಲ್ಲೂ ಮಾರಿದ್ವಿ. 1 ವರ್ಷ 650 ರೂಪಾಯಲ್ಲೂ ಮಾರಿದ್ವಿ ಇದೇ ಏಲಕ್ಕಿನ, ಪಾಳ್ಕುಡಿ ಏಲಕ್ಕಿನ. ಹಾಗಾಗಿ ನಾವು ಇದ್ರ ಬೆಲೆ, ಚಿನ್ನದ ಬೆಲೆ ಅಂತ ಹೇಳ್ಕೊಂಡು ನಾವು ಇದು ಮಾಡೋಕ್ಕಲ್ಲ. ಡಿಪೆಂಡ್ಸ್ ಅಪಾನ್ ಇರುತ್ತೆ. ಇವಾಗ ಮಾತ್ರ ಚಿನ್ನದಕ್ಕಿಂತ ಜಾಸ್ತಿ ಇದೆ. ಆದರೂ ನಮ್ಮ ರೈತ ಯಾರೇ ಆಗಿರಲಿ ರೇಟ್ ಇದೆ ಅಂತ ಹೇಳ್ಕೊಬಿಟ್ಟು ಆ ವರ್ಷದಲ್ಲಿ ನಾವು ಏಲಕ್ಕಿ ಬೆಳ್ಕೊಂಡು ಆ ಪೂರ್ತಿ ಖರ್ಚು ಮಾಡ್ಕೊಂಡು ಏಲಕ್ಕಿ ಬೆಳೆಯೋಕ್ಕಿಂತ ಯಾವುದು ಇದೆ ಅಂತಲ್ಲ, ಏಲಕ್ಕಿನೇ ವ್ಯವಸಾಯ ಅಂತಲ್ಲ, ಯಾವುದೇ ಮೆಣಸೆ ಆಗಲಿ, ಕಾಫಿ ಆಗಲಿ, ಬಾಳೆ ಆಗಲಿ ಮತ್ತು ಶುಂಠಿ ಆಗಲಿ, ನಾವು ಪ್ರತಿಯೊಬ್ಬ ರೈತರಿಗೆ 10 ಎಕರೆ ಇದ್ದರೆ ಅದರಲ್ಲಿ ಭಾಗ ಮಾಡಿಕೊಂಡು ನಾವು ಪ್ರತಿಯೊಂದು ವ್ಯವಸಾಯಗಳನ್ನು ಬೆಳೆಯೋದು ಒಲಿತು ಅಂತ ನನ್ನ ಒಂದು ಅನುಭವ. ಈ ಒಂದು 10 ಎಕರೆ ಇದ್ರೆ 1 ಎಕರೆಗೆ ಏಲಕ್ಕಿ, 1 ಎಕರೆಗೆ ಕಾಫಿ ಬಂದು ಮತ್ತೆ ಅಡಿಕೆ, ತೆಂಗು, ಆ ಥರ ಡಿಫ್ರೆಂಟ್ ಮಿಶ್ರ ಬೆಳೆ ಬೆಳೆದ್ರೆ ನಮ್ಮ ರೈತಗೆ ಒಂದು ಹಣಕಾಸಿನ ವ್ಯವಸ್ಥೆ ಸಿಕ್ಕುತ್ತೆ. ಯಾಕಂದ್ರೆ ಏಲಕ್ಕಿ ಈ ವರ್ಷ ಈಗ 5,000 ರೂಪಾಯಿ 6,000 ರೂಪಾಯಿ ಮಾರ್ಬೋದು, ಮುಂದೆ ಕಡೆಗೆ 300 ರೂಪಾಯಿ ಹೋಗ್ಬೋದು kg. ಆದರೆ ನಾವು ಒಂದೇ ಏಲಕ್ಕಿನೇ ಬೆಳೆಯಕ್ಕೂ ಹೋಗಬಾರ್ದು. ಬೆಳೆಯೋದಿತ್ತ 100, 200, 300, 500 ಗಿಡ ಹೀಗೆ ಏಲಕ್ಕಿಯನ್ನು ನಾವು ಬೆಳ್ಕೊಂಡು ಬಾಕಿ ಕಾಫಿ, ಮೆಣಸು, ಕಿತ್ಲೆ ಪ್ರತಿಯೊಂದು ಅವಲಂಬಿಸಿ ಬಾಳೆ ಸಮೇತನೂ ಬೆಳೆಯಬೇಕು. ಮತ್ತು ನಾರದ ಹುಳಿ, ಕಿತ್ಲೆ ಹುಳಿ ಮತ್ತು ನಿಂಬೆ ಹುಳಿ ಪ್ರತಿಯೊಂದು ನಮ್ಮ ರೈತ ಪ್ರತಿಯೊಂದು ಬೆಳೆಯಬೇಕು. ಕಡೆಗೆ ಒಳ್ಳೊಳ್ಳೆ ಹಲಸಿ ಮರಗಳನ್ನು ತೋಟಗಳಲ್ಲಿ ಬೆಳ್ಕೊಂಡ್ರು ಆ ಹಲಸಿ ಕಾಯಿಗಳಲ್ಲೂ ನಮಗೆ ರೇಟ್ ಸಿಕ್ಕುತ್ತೆ. ನಮ್ಮ ರೈತ ಯಾವ ರೀತಿಲಾರು ಒಂಥರ
ಈ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಯಾಕಂದ್ರೆ ನಮ್ದು 5 ಎಕರೆ ಇದ್ರೆ ಮಿಶ್ರ ಬೆಳೆ ಯಾವ್ದು ರಗಳೆ ಬೆಳೆದು ಒಂದರ ಲಾಸ್ ಆದ್ರೆ ಒಂದರ ಲಾಭ ಆಗುತ್ತೆ. ಮಿಶ್ರ ಬೆಳೆ. ಯಾಕಂದ್ರೆ ಈಗ ನನಗೆ ಓಕೆ, ಈಗ ನಾನೊಂದು ಏಲಕ್ಕಿ ತೋಟ ಮಾಡಬೇಕು, ಯಾಕಂದ್ರೆ ನನ್ನ ಹತ್ರ ಯಾವುದೋ ತೆಂಗು ಬೆಳೆದಿರ್ತೀನಿ, 1 ಎಕರೆಗೆ ಏನೋ ಒಂದು ಬೆಳೆ ಬೆಳೆದಿರ್ತೀನಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ನಿಮ್ಮ ಒಬ್ರು ರಿಲೇಷನ್ ಒಬ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಅವರು ಏಲಕ್ಕಿ ಸಕಲೇಶ್ಪುರ ತಗೊಂಡೋಗಿ ತಿಪ್ಟೂರಲ್ಲಿ ಬೆಳೆಸ್ತಾ ಇದ್ದಾರೆ. ನಂಗೆ ಖುಷಿ ಆಯಿತು, ಅವರಿಂದ ನಿಮ್ಮದು ಪರಿಚಯ ಆಯಿತು. ಯಾಕಂದ್ರೆ ನಾನೊಂದು ಏಲಕ್ಕಿ ಬೆಳಿಬೇಕು, ಓಕೆನಾ. ಈಗ ಯಾವುದೋ ಒಂದು ನಾನು ತೆಂಗುನೇ ಬೆಳೆದಿರ್ತೀನಿ ಅಥವಾ ಯಾವುದೋ ಒಂದು ಮಿಶ್ರ ಬೆಳೆ 1 ಎಕರೆಗೆ ಏಲಕ್ಕಿ ಹಾಕಬೇಕು. ನಾನು ಫಸ್ಟಿಂದ ಯಾವ ಥರ ಏಲಕ್ಕಿ ಬೆಳೆಯೋದು ಅಂತ ಹೇಳ್ಕೊಡ್ತೀರಾ, ಯಾವ ಪ್ರದೇಶಕ್ಕೆ ಆಗುತ್ತೆ, ಯಾಕೆ ನಿಮಗಿರೋ ಅನುಭವದ ಪ್ರಕಾರ ಯಾವುದು ಎಷ್ಟನ್ನ ನೀವು ಬೆಳೆದಿರೋದನ್ನೇ ಹೇಳಿ. ಯಾಕಂದರೆ ನಾವು ಯಾವ ಥರ ಏಲಕ್ಕಿ ಬೆಳಿಬೇಕು, ಎಷ್ಟೆಷ್ಟು ಅಡಿ ಗಿಡ ಹಾಕಬೇಕು, ಗಿಡ ಎಲ್ಲಿ ಸೆಲೆಕ್ಟ್ ಮಾಡಬೇಕು, ಎಲ್ಲಿ ಸಿಗುತ್ತೆ ನಮಗೆ ಗಿಡಗಳು. ಯಾಕಂದ್ರೆ ನಾನೊಂದು ರೈತ, ನನಗೆ ಏನೂ ಗೊತ್ತಿಲ್ಲ. ನಾನು BE ಮಾಡಿದ್ದೀನಿ, ನಮ್ಮ ಫಾದರ್ BE ಓಡಿಸಿದ್ರೆ ಬೆಂಗಳೂರಲ್ಲಿದ್ದೆ. ನನಗೆ ಕೃಷಿ ಕೆಲಸ ಮಾಡಬೇಕು. ನನಗೆ ಎಜುಕೇಷನಲ್ಲೆಲ್ಲ BE ಹೇಳ್ಕೊಟ್ಟಿದ್ದಾರೆ, ಎಜುಕೇಷನ್ ಹೇಳ್ಕೊಡ್ತಾರೆ. ಕೃಷಿಕರೇ ಯಾರು ಹೇಳ್ಕೊಡಲ್ಲ ಇವಾಗ. ನಾವು ಯಾಕಂದ್ರೆ ನಿಮ್ಮ ಕಾಲದಲ್ಲೆಲ್ಲ, ನಮ್ಮ ಕಾಲದಲ್ಲಿ ನಾನು ಚಿಕ್ಕಾಗಿದ್ದರೆ ನಮ್ಮ ಅಪ್ಪ ಎಲ್ಲ ಗದ್ದೆ ಕರ್ಕೊಂಡು ಹೋಗೋರು ನಾಟಿ ಮಾಡೋಕ್ಕೆ. ಇವಾಗ ಯಾರು ಕರ್ಕೊಂಡು ಹೋಗ್ತಾರೆ, ಮಗ್ಳಿಗೆ ಕಳಿಸಿದ್ರೇ ಶೀತ ಆಗುತ್ತೆ ಅಂತಾರೆ. ಅಂತ ಹುಡುಗರು ನಾನೊಂದು ಕೃಷಿಗೆ ಬರಬೇಕು ಅಂದರೆ ಏಲಕ್ಕಿ ತೋಟ ಮಾಡಬೇಕು ಅಂದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಸರ್? ವ್ಯವಸಾಯದ ಬಗ್ಗೆಯಲ್ಲಿ ವಿದ್ಯಾಭ್ಯಾಸ ಮುಖ್ಯವಲ್ಲ, ಮನಸ್ಸು ಯಾರಿಗೆ ಮನಸ್ಸು ಇರ್ತದೆ, ಆ ಮನಸ್ಸು ಇದ್ದರೆ ವಿದ್ಯಾಭ್ಯಾಸನ ಅಗತ್ಯ ಇದನ್ನು ಕೇಳೋದಿಲ್ಲ. ಈಗ ಹಿಂದೆ ನಮ್ಮ ಇದು ಹಿಂದಿನ ಕಾಲದಿಂದಲೂ ನಮ್ಮ ತಾಯಿ ತಂದೆ ಇದರಿಂದಲೇ ಬೆಳ್ಕೊ ಬಂದಿರೋದು ವ್ಯವಸಾಯ. ಯಾರೇ ಆಗಿರಲಿ, ಈಗ ವಿದ್ಯಾಭ್ಯಾಸ ಮಾಡಿದವರು ಸಮೇತ ತಾಯಿ ತಂದೆ ಒಳಗೆ ಬಿದ್ದಾಡ್ಕಂದೆ ಅವರು ಆ ವಿದ್ಯಾಭ್ಯಾಸಕ್ಕೆ ಹೋಗಿರೋದು. ಆ ಕಾರಣದಿಂದ ನಾವು ವ್ಯವಸಾಯ ಮಾಡಬೇಕು ಅನ್ನೋ ಭಾವನೆ, ಆ ಮನಸ್ಸು ಇರಬೇಕು. ಮನಸ್ಸಿಲ್ಲದೆ ಹೋದರೆ ವ್ಯವಸಾಯದಲ್ಲಿ ಯಾವುದೂ ಆಗೋದಿಲ್ಲ. ಈಗ ಒಂದು ನಾಳೆ ಒಂದು ಏಲಕ್ಕಿ ಗಿಡ ಬೆಳಿತೀವಿ ಅಂತೇಳಿ, ಈಗ ನಮ್ಮಲ್ಲೇ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನ, ಈಗ ಯಾಕೆ ನಾನು ನೋಡ್ತಿರೋ ಬಗ್ಗೆಯಲ್ಲಿ ನೋಡ್ತಿರಾಗ ಏಲಕ್ಕಿ ನಮ್ಮದು ಗಿಡ ಎಲ್ಲ ಚೆನ್ನಾಗಿದೆ, ಏಲಕ್ಕಿ ಒಳ್ಳೆ ಚೆನ್ನಾಗಿ ಬೆಳಿತಾನೆ ರಾಮಚಂದ್ರ ಅಂತೇಳಿ ಕೆಲವರೆಲ್ಲ ಬಂದು ಏಲಕ್ಕಿ ಹಣ್ಣು ಮತ್ತು ಏಲಕ್ಕಿ ಗಿಡಗಳೆಲ್ಲ ಕಿತ್ಕೊಂಡು ಹೋದರು, ಯಾರೂ ಬೆಳೀನಿಲ್ಲ. ಹಂಗೆ ಆ ಮಟ್ಟಕ್ಕೆ ಬಂದಾಗ ರೈತರ ಯಾರೇ ಆಗಿರಲಿ ಆ ಮಟ್ಟಕ್ಕೆ ಹೋಗಬಾರ್ದು. ತಂದಿದ್ದ ಅದನ್ನು ಬೆಳೆದು ತೋರಿಸ್ಕೊಡ್ಬೇಕು ಅನ್ನೋ ಭಾವನೆ ಯಾರಲ್ಲಿ ಚಾಲೆಂಜ್ ಹಠ ಇರುತ್ತೋ ಅವ್ರಿಗೆ ವ್ಯವಸಾಯ ಹಿಡಿಸೋದು ಸರ್. ಅಷ್ಟು ಮಾತ್ರ ಹೇಳ್ತೀನಿ ಸರ್. ಅದೇ ರೀತಿ ಈಗ ಒಂದು ಕ್ವಶನ್ ಅದೇ ಹೇಳಿದ್ನಲ್ಲ, ಯಾವ್ಯಾವ ವೆದರಿಗೆ ಆಗುತ್ತೆ. ಈಗ ನಾನೀಗ ಅಕಸ್ಮಾತ್ ಈಗ ನಿಮ್ಮ ಸಕಲೇಶ್ಪುರದಲ್ಲೇ ನಾನು ಏಲಕ್ಕಿ ಬೆಳಿಬೇಕು, ನಾನು ಯಾವ ಥರ ಗಿಡ ಸೆಲೆಕ್ಟ್ ಮಾಡಬೇಕು, ಒಂದೊಂದು ಅಡಿಗೆ ಎಷ್ಟು ಅಡಿ ಉದ್ದ ಬೇಕು, ಎಷ್ಟು ಅಡಿ ಆಳ ಬೇಕು, ಗಿಡಗಳು ಎಲ್ಲಿ ಸಿಗ್ತವೆ, ಅದೊಂದು ಸ್ವಲ್ಪ ಸುಮಾರು ಜನ ಇರ್ತಾರೆ. ಈಗ ನೋಡಿ ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮದು ಈ ಪಾಳ್ಕೊಡಿ ಏಲಕ್ಕಿನ ತಂದ್ರೂರ ಹೇಳಬೇಕು ಅಂತೇಳಿ ನಮಗೆ ಹವಾಮಾನ ವ್ಯತ್ಯಾಸದಲ್ಲಿ ಸಮುದ್ರದ ಮಟ್ಟ ಅಂತ ಕೆಲವರು ಹಿರಿಯರು ನನಗೆ ಹೇಳಿದರು. ಇದು ನೆಲ್ಲಾಣಿ ಗೋಲ್ಡ್ ಬೆಳಿಬೇಕು ಸರ್ ಅಂತ ಕೇಳಿದೆ ಆ ಹಿರಿಯವ್ರನ್ನ, ಯಾರು ಎಲ್ಲ ಬೆಳೆಗಾರರನ್ನ. ಅವರು ಏನು ಹೇಳಿದರು ಅಂದರೆ, ಹವಾಮಾನ ತಕ್ಕಾಗಿ ಯಾವ ಮೊದಲೇ ನಾವು ಈಗ ನಮ್ಮಲ್ಲೇ ಈಗ ನಾವೊಂದು 50 ತೆಂಗಿನ ಗಿಡ ಬೆಳೆದಿದ್ವಿ ಮನೆ ಹತ್ರ. ಅದೇ 50 ಗಿಡ ಒಳ್ಳೆ ಹವಾಮಾನ ಇರತ್ತಾವಿದ್ರೆ ಅವ್ರಿಗೆ ಸಂಸಾರ ಸಾಕನೆಲ್ಲ ಪೂರ್ತಿ ಹೋಗ್ತಾರೆ. ನಮ್ಮಲ್ಲಿ ಮತ್ತೆ ಮರ 50-60 ಕಾಯಿ 70 ಕಾಯಿ ಈ ಕಾಯಿ ಕೊಡುತ್ತೆ. ಅದೇ ಸರಿಯಾದ ಹವಾಮಾನದಲ್ಲಿ ತೆಂಗಿನ ಗಿಡ ಬೆಳೆದ್ರು ತುಮಕೂರು ಕೇರಳ ಆ ಕಡೆ ಎಲ್ಲ ಆದರೆ ಅವ್ರಿಗೆ 50 ಗಿಡ ಇಟ್ಕೊಂಡು ಆರಾಮ ಮನೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ನಮ್ಮಲ್ಲಿ ಈ ಪಾಳ್ಕೊಡಿ ಏಲಕ್ಕಿ ಈ ಹವಾಮಾನದಲ್ಲಿ ತಕ್ಕ ಬೆಳೆದ್ರೆ 2 kg ಬೆಳೀತಾರೆ. ನಮ್ಮಲ್ಲಿ ಹವಾಮಾನಕ್ಕೆ ತಕ್ಕ ಹವಾಮಾನ ಇದು ನಮ್ಮ ಹವಾಮಾನಕ್ಕೆ ಸೂಟ್ ಅಲ್ಲ. ಯಾಕೆಂದರೆ ಇದು ಕೇರಳದ ಕಡೆ ಸಮುದ್ರದ ಮಟ್ಟದ ಎತ್ತರ ಇದರಲ್ಲಾದರೆ ಕಾಯ್ಬಿಡುತ್ತೆ. ಅದು ನಾವು ಅದರ ಏಲಕ್ಕಿ ಅರ್ಧ ಬೆಳೀತಾ ಇದ್ದೀವಿ. ಈಗ ಒಂದು ದನ ಮೂಡ್ಸೀಮೆಯಿಂದ ದನ ತರ್ತೀವಿ, ಮೂಡ್ಸೀಮೆ ದನಗಳು ಅಲ್ಲಿ ಹೊಂದ್ಕೊತಾವೆ, ನಮ್ಮಲ್ಲಿ ಹೊಂದ್ಕೊಳಕ್ಕಲ್ಲ. ಅಲ್ಲಿ ನಾವು 25,000 ಕೊಡತ್ತಂದರೆ ಕಡೆಗೆ 1 ವರ್ಷಕ್ಕೆ 10,000 ಮಾರೋದು. ಹಾಗೆ ನಮ್ಮಲ್ಲಿ ಫಸ್ಟ್ ಏಲಕ್ಕಿ ನಮ್ಮಲ್ಲಿ ಹಿಂದೆ ಮಲೆನಾಡು ಸಕಲೇಶ್ಪುರ ಏಲಕ್ಕಿ ಅಂತ ಬೆಳೀತಾ ಇದ್ರು. ಹಿಂದೆ ನಾನು ಬೆಳೆದಿದ್ದೀನಿ. ಆದರೆ ಆಗ ನಾವು ಏನು ಕೆಲಸ ಒಂದು ಸ್ಪ್ರೇ ಮೈಲ್ತುತ್ತು ಸ್ಪ್ರೇ ಮಾಡ್ಕೊಂಡು ಏಲಕ್ಕಿ ಹಣ್ಣು ಕಾಯಿ ಬರ್ತಿದ್ವಿ. ಹಂಗೆ ಹಿಂದೆ ಅಷ್ಟೇ 150, 120, 130 ಇಂಚು ಮಳೆ ಆಯ್ತಾಯಿದ್ದು. ಆಗ ಆ ಸೂಟಿಗೆ ತಕ್ಕಾಗಿ ಮಳೆಗೆ ತಕ್ಕಾಗಿ ನಮ್ಮ ಮಲೆನಾಡು ಏಲಕ್ಕಿ ಸಕಲೇಶ್ಪುರ ಮಂಜೂರಾಬಾದ್ ಏಲಕ್ಕಿ ಅನ್ನೋದು ಬರ್ತಾಯಿತ್ತು. ಈಗ ಮಳೆ ಕುಂಠಿತಗೊಂಡದ್ರಿಂದ ಆ ಏಲಕ್ಕಿ ಬರ್ತಾ ಇಲ್ಲ. ಇವೆಲ್ಲ ಈಗ ಈ ಪಾಳ್ಕೊಡಿ ಆಗಲಿ ಮತ್ತು ನೆಲ್ಲಾಣಿ ಗೋಲ್ಡೆ ಆಗಲಿ ಗೊಬ್ಬರ ಸ್ಪ್ರೇ ಪ್ರತಿಯೊಂದು ಅದಕ್ಕೆ ನಾವು ಈ ಮನೆಯೊಳಗೆ ಸಕ್ಕರೆ ಮದುವೆ ಕಾಯಿಲೆದವರು ಇದ್ದರೆ ಹೇಗೆ ಮಾತ್ರೆ ಔಷಧಿಗಳು ತಗೋಬೇಕು, ಹಾಗೆ ಇದಕ್ಕೆ ಔಷಧಿ ಸ್ಪ್ರೇ ಎಲ್ಲ ಮಾಡ್ಕೊಂಡಿದ್ರೆ ಇದನ್ನು ಮೇಂಟೈನ್ ಮಾಡ್ಕೊಬರ್ಬೋದು. ಓಕೆ ಸರ್. ಅದೇ ಸರ್ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ನಾರ್ಮಲ್ಲು ಇದು ಹೆಂಗೆ ಕಲ್ಟಿವೇಶನ್ ಮಾಡೋದು? ಈಗ 1 ಎಕರೆ ನನ್ನ ಹತ್ರ ಜಮೀನಿದೆ, ನನಗೆ ಏಲಕ್ಕಿಗಳನ್ನ ಗಿಡಗಳನ್ನ ಇಡಬೇಕಾ, ಕಾಯಿ ಗಿಡ ಎಲ್ಲಿ ಸಿಗುತ್ತೆ, ಅದೇ ಎಲ್ಲಿ ಬರುತ್ತೆ? ಅದಕ್ಕೆ ನಾನು 1 ಎಕರೆ ಜಮೀನಿದೆ ನಮ್ಮ ಮನೆಯಲ್ಲಿ, ನಾನು ಎಷ್ಟು ಗಿಡ ತಗೊಂಡೋಗಿ ಸೆಲೆಕ್ಟ್ ಮಾಡಿ ಏಲಕ್ಕಿ ಗಿಡಗಳನ್ನ ಇಡಬೇಕು? ಈಗ ಇದು ಸರ್ ನೀವು ಕೇಳಿದ್ದು ನಮಗೆ ಇದು ಅನುಕೂಲ. ನನ್ನ ಪ್ರಕಾರವಾಗಿ ನಮ್ಮಲ್ಲಿ ಬೀಜಕ್ಕೆ ತಗೋಗಿದ್ದ ಏಲಕ್ಕಿನ ತಗೋಗೋದ್ರ ಕೇಳಿದರೆ
ಆ ಬೀಜದಲ್ಲಿ ಬೆಳೆದಿದ್ದ ಗಿಡ ಕಾಯಿ ಚಿಕ್ಕದಾಗಿ ಬರುತ್ತೆ, ಯಾಕೆ ರಾಮಚಂದ್ರು ಅಂತ ಕೇಳ್ತಾರೆ. ನಿಮ್ಮ ತೋಟದಲ್ಲಾದರೆ ಕಾಯಿ ಬಂದು ನೋಡೋದು ಕಾಯಿ ದಪ್ಪ ಇರುತ್ತೆ, ಗಿಡ ಚೆನ್ನಾಗಿರುತ್ತೆ, ಗಿಡ ಬರುತ್ತೆ, ಕಾಯಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಂತ ಹೇಳಿದ್ರು. ಆಗ ನಮಗೆ ಯಾರೋ ಹಿರಿಯರು ಹೀಗೆ ಕೇಳಿದಾಗ ಹೇಳಿದರು, ನಮ್ಮ ಈ ಎಲೆಗೆ ತಂದದ್ದು ಬೆಟ್ಟದ ಮನೆಯವ್ರನ್ನೇ ನಾನು ಕೇಳಿದೆ. ಮದರ್ ಕಂದು ಅನ್ನೋದೇ ಅದಕ್ಕಾಗಿ ನಾವು ಮಾಡ್ತಾ ಇರೋದು. ನಾವು ಬೆಟ್ಟದ ಮನೆಗೆ ಹೋದಾಗ ಬೀಜದ ಗಿಡ ನಾವು ಅವರು ನರ್ಸರಿ ಎಲ್ಲ ಮಾಡಿದರು. ನೀವು ಬೀಜದ ಗಿಡ ಬೆಳೆಯೋಕ್ಕಿಂತ ಮದರ್ ಕಂಡು ತಗೊಂಡು ಒಂದು ಹಾಕಿ ಅದು ಕಾಯಿ ಹೇಗೆ ಬಿಟ್ಟಿದ್ದು ಅದೇ ರೀತಿಯಲ್ಲಿ ಕಾಯಿ ಕೊಡುತ್ತೆ. ಈ ಬೀಜ ಇದರಲ್ಲಿ ವ್ಯತ್ಯಾಸಗಳು ಬರುತ್ತೆ. ಪರಾಗ ಸ್ವರ್ಗ ಮಾಡ್ತಾರಾಗ ಯಾವ್ದಾದ್ರು ರೀತಿಲಿ ಹಾಕೊಂಡು ಅದು ಇಳುವರಿ ಕಮ್ಮಿ. ಏನೇ ಆದರೂ ನೀವು ಮದರ್ ಕಂದನ್ನೇ ನೆಡಬೇಕು. ಈಗ ನಾವು ಎಲ್ಲರಿಗೂ ಮದರ್ ಕಂದ್ ಕೊಡಕ್ಕಾಗಲ್ಲ. ಈಗ ಲಕ್ಷಾಂತರ ಯುವ ರೈತರು ಇರ್ತಾರೆ, ಅವ್ರು ಏಲಕ್ಕಿ ನಾನು ನಾಟಿ ಮಾಡ್ಲೇಬೇಕು. ಈಗ ನೋಡಿದ್ರೆ 6,000 ರೂಪಾಯಿ ಕೆಜಿ. ಓಕೆನಾ, ಒಂದು ಎಕರೆಗೆ ನಮ್ಮ UP ಹೆಗ್ಡೆ ಸರ್ ಹೇಳಿದ್ರು 1,000 ಕೆಜಿ ಮಿನಿಮಮ್ 500 ಕೆಜಿ ಬೆಳಿತಾರೆ. 1,000 ಕೆಜಿ ಒಂದು ಎಕರೆ ಹಾಕಿದ್ರೆ 60 ಲಕ್ಷ. ಈಗ ನಾನು ಬೆಳೆದವ್ರ ಹತ್ರ ಕೂತ್ರೆ 60 ಲಕ್ಷ ದುಡ್ಡು ನೋಡ್ಬೋದು. ಇವಾಗ ಆ ತರ ಈಗ ಅವ್ರಿಗೆ ಎಲ್ಲರೂ ಕಂದು ಎಲ್ಲಿ ಸಿಗುತ್ತೆ? ಇವಾಗ ಏಲಕ್ಕಿ ಬೆಳೀತಾ 6,000 ರೂಪಾಯಿ 8,000 ರೂಪಾಯಿ ಕೆಜಿ ಆಗಿದ್ರೆ ಅಂದ್ರೆ ಏಲಕ್ಕಿ ರೇಟ್ ಯಾರು ಬೆಳೀತಾ ಇಲ್ಲ ಅಂತ ಎಲ್ಲ ಬಂದು ಶುಂಠಿ ಆ ರೂಟಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ನಾನು ಏಲಕ್ಕಿ ಬೆಳಿಬೇಕು, ನಾನೇ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡ್ಕೋಬೇಕು. ನಾನೊಬ್ಬ ರೈತ, ನಾನು ಇಲ್ಲಿ ಕೊಡಲ್ಲ, ನಾನೇ ಒಂದು ಯಾವ್ದೋ ಆ್ಯಪ್ ಮಾಡ್ಕೊಂಡು ನಾನೇ ಫಾರಿನರಿಗೆ ಕೊಡ್ತೀನಿ. ನೀವು ಹೇಳಿದ್ರೆ ಸಾವಯವ ಕೃಷಿ ಮಾಡ್ತೀರಿ, ನೀವು ಆದ್ರೆ ಇಲ್ಲಿ ತಗೊಂಡೋಗಿ ಯಾವ್ದೋ ಬ್ರೋಕರಿಗೆ ಕೊಡ್ತೀರಾ. ಈಗ ಆ ತರ ಈಗ ನಾನು ಗಿಡ, ನಾನು ಒಳ್ಳೆ ಗಿಡ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ಸಿಗುತ್ತೆ? ಯಾಕೆ ಸುಮಾರು ಜನ ಮಾಡ್ತಾರೆ, ಸರ್ ನಾನು ಏಲಕ್ಕಿ ಬೇಕು, ನಾನು ಗಿಡಗಳು ಕೊಡಿಸಿ ಅಂತ ಹುಡುಗರುಗಳಿಗೆಲ್ಲ ಎಲ್ಲಿ ಗಿಡ ಸಿಗುತ್ತೆ? ಈಗ ನೋಡಿ ಸರ್, ಒಂದೇ ಸರಿ ಯಾರು ದೊಡ್ಡಕ್ಲಕ್ ಹಾಕಲ್ಲ. ಈಗೇನಾಗಿದೆ ಅಂತ ಹೇಳಿದ್ರೆ, ಇದೇ ಮದರ್ ಕಂದನೇ ಎಲ್ಲಾದ್ರೂ ಬೆಳೆದ ಜಾಗದಲ್ಲಿ ನಾವು ಪ್ರತಿಯೊಂದು ಅಲ್ಲ ಕೇವಲ 100 ಗಿಡ ನೋಡಿ. ನಮ್ಮ ರೈತರು ಏನ್ ಮಾಡ್ತಾರೆ ಗೊತ್ತಾ? ಈ ಒಂದು ಗಿಡಕ್ಕೆ ನಮ್ಮದು ಲಾಸ್ಟ್ ಇಯರ್ 110 ರೂಪಾಯಿ ಕೇಳಿದ್ರು. ಈಗ 700 ಗಿಡದಲ್ಲಿ ನಾವು ಹೆಚ್ಚು ಕಮ್ಮಿ 30-40 ಕಂದು ಮಾರಿದ್ರು ಸುಮಾರು ದುಡ್ಡು ಮಾಡ್ಕೋಬೋದಿತ್ತು ಒಂದು ಕಂದಿಗೆ. ಆದ್ರೆ ನಾವು ಕೊಡ್ಲಿಲ್ಲ. ಆಗ ನಾವು ಎಲ್ಲ ಲೆಕ್ಕಾಚಾರ ಹಾಕಿದಾಗ ಈಗ ನಮಗೆ ಆ ಲೆಕ್ಕ ಇವತ್ತಿನ ರೇಟಲ್ಲಿ ನಮಗೆ 225 ರೂಪಾಯಿ ಒಂದು ಕಂದಿಗೆ ಕೊಟ್ಟರೆ ನಮಗೆ ಒಂದು ಮೇಕಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಈಗ ಗಿಡ ಕಂದು ಇದೆ ಕಂದು ನೋಡಿ, ಇನ್ನು ಇವತ್ತಿನ ಬೆಲೆಯಲ್ಲಿ 225 ರೂಪಾಯಿ ಕೊಟ್ಟು ಹಾಕ್ಬೋದು ಒಂದು ಕಂದು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಈಗ ನೋಡ್ತಾ ಈಗ ತೋರಿಸ್ತೀನಿ ನೋಡಿ. ಈಗ ಇದೊಂದು ಕಂದಲ್ಲಿ ಈಗ ಇದೊಂದು ಹೆಚ್ಚು ಕಮ್ಮಿ ಈ ತಂಡೆಯಲ್ಲಿ ಈಗ ಒಂದು 50-60 ಕಂದಿದೆ. ಈಗ 60 ಕಂದು ಕಿತ್ತರೆ ಈಗ ನಮಗೆ ಮುಂದೆ ಇದು 1 ಕಿಲೋ ಮೇಲೆ ಏಲಕ್ಕಿ ಆಗುತ್ತೆ. ಆ 1 ಕಿಲೋ ಏಲಕ್ಕಿನ ಪೂರ್ತಿ ನಾವು ಈ ಕೋಳಿ ಮೊಟ್ಟೆ ಹಸಿಗೆ ಕೋಳಿ ಚಿನ್ನದ ಕೋಳಿ ಮೊಟ್ಟೆ ಇಡ್ತಾ ಇತ್ತಂದ್ರೆ ಅದು ರೈತರಿಗೆ ಗೊತ್ತಾಗಲ್ಲ. ಈಗ ನೋಡಿ ಇದ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಕೊಂದು ನಾವು ಒಂದು ಗಿಡ ಕೊಂದು ನೆಟ್ರೆ 1 ವರ್ಷ 2ನೇ ವರ್ಷಕ್ಕೆ 50-60-70 ಕಂದು ಬರೋವರೆಗೂ ಮಾಡ್ಕೋಬಹುದು. ಒಂದು ಕಂದು 70 ಕಂದು ಬರುತ್ತೆ, 40-70 ಕಂದು ಅವರ ಸಾಕಾಣಿಕೆ ಮೇಲೆ ಬರುತ್ತೆ. ಆಗ 2ನೇ ವರ್ಷಕ್ಕೆ ಅವರಿಗೆ 1.25 ಕೆಜಿ ಏಲಕ್ಕಿ ಬಿಡುತ್ತೆ ಒಂದಿದ್ರಲ್ಲಿ ಬಳ್ಳಿಲಿ. 1 ಎಕರೆಗೆ 700 ಕಂದು ಇಡ್ಬೋದು. ಎಷ್ಟು 1 ಎಕರೆಗೆ ಎಷ್ಟು ಕಂದು ಇಡ್ಬೋದು ಸರ್? 1 ಎಕರೆಗೆ 420 ಒಳಗೆ 420 ಒಳಗಡೆ ನೀವು ಇಟ್ಟಿರೋದು. 1.5 ಎಕರೆಗೆ 700 ಕಂದು ಇಟ್ಟಿದ್ದೀವಿ. ಈಗ ಈ ತರ ಬಂದು 400 ಕಂದು ತಗೊಂಡೋಗಿ ನಿಟ್ರೆ ನಿಮಗೆ 1 ಎಕರೆಗೆ 70 ಅಂದ್ರೆ 400 × 70 400 ಅಲ್ಲೇ ಆಯ್ತು, ತುಂಬಾ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು 50 ಕಂದು 100 ಕಂದು ತಗೊಂಡು ಹೋಗಿ ನಿಟ್ರೆ ಅವ್ರ 2ನೇ ವರ್ಷಕ್ಕೆ ಅವ್ರ ಹತ್ರನೇ ಮರಿ ಆಗ್ತಾ ಇರುತ್ತೆ, ಅವ್ರ ಹತ್ರ ಕಂದು ತಗೊಂಡಿರ್ಬೋದು. ನೀವು ಬೀಜ ಸೆಲೆಕ್ಷನ್ ಮಾಡಕ್ಕಿಂತ ಕಂದೇ ನಾವು ಕಷ್ಟಪಟ್ಟು ತಗೊಬಿಡ್ಬೋದು. ಈಗ ಒಂದು 60 ಕಂದು ಇಟ್ರೆ ಅವ್ರ ಹತ್ರನೇ ಬಂದು ಬೆಳೆಸ್ಕೊಂಡು ಅದನ್ನೇ ಇನ್ನೊಬ್ರು ನಂಬಂಗೆ ಇಲ್ಲ. ಇನ್ನೊಬ್ರ ಹತ್ರ ತಗೊಂಡೋಗಿ ಗಿಡ ಬರ್ಲಿಲ್ಲ ಕಾಯಿ ಬರ್ಲಿಲ್ಲ ಅನ್ನೋಕ್ಕಿಂತ ಕಂದು ಸೆಲೆಕ್ಟ್ ಮಾಡ್ಬೇಕು. ಹೌದು. ಮತ್ತೆ ನಮ್ಮ ರೈತರು ಏನ್ ಆಸೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಇದಕ್ಕೆ ವ್ಯವಸಾಯದ ಬಗ್ಗೆ ಹಣ ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತಾರೆ. ಈಗ ಅದೇ ಈಗ ಒಂದೇ ಉದಾಹರಣೆ, ಈಗ ನಾವೇ ಉಪಯೋಗಿಸೋದು ಮಾಂಸನೇ ಆಗಲಿ ಅಲ್ರೆ ಕುಡಿಯೋ ಬ್ರ್ಯಾಂಡಿ ಆಗಲಿ ಇದೇ ಆಗಲಿ, ಈಗ ಒಂದು ಬಾಟ್ಲಿಗೆ 400 ರೂಪಾಯಿ ಆದ್ರೂ ಅದು 5 ನಿಮಿಷಕ್ಕೆ ಹೋಗೋದು ಅದು ಖರ್ಚು ಲೆಕ್ಕ ಹಾಕಲ್ಲ. ಅದೇ ಏಲಕ್ಕಿ ಗಿಡಕ್ಕೆ 200 ರೂಪಾಯಿ ಕೊಡೋದು ಹೇಗೆ ಅನ್ನೋದು ಲೆಕ್ಕ ಹಾಕ್ತಾರೆ. ಅದು ಮುಂದೆ ಇದ್ರಲ್ಲಿ ಪ್ರಾಫಿಟ್ ಆಗೋದು ಅನ್ನೋದು ನಮ್ಮ ರೈತ ಯಾರೂ ಲೆಕ್ಕ ಹಾಕಲ್ಲ. ಹಾಗಾಗಿ ಈಗ ಗಿಡಗಳಿಗೆಲ್ಲ ನಾವು ಮದರ್ ಕಂದನ್ನೇ ಇಡೋದು ಒಳ್ಳೇದು. ಯಾಕಂದ್ರೆ ಈ ತರ ಇದನ್ನೇ ತಗೊಂಡೋಗಿ ಸೆಲೆಕ್ಟ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ 2ನೇ ವರ್ಷಕ್ಕೆ 40 ಕಂದು. ಈಗ ನಮ್ಮ ಮಗ ಕಳುಸರಿಯ ಗಿಡ ಹಾಕಿದ್ದಾನೆ, ಅಲ್ಲಿ ಒಂದು ಗಿಡ ತೋರಿಸ್ತಾನೆ. ಈಗ ಅದೇ ನಮ್ಮದು 9-12-8ನೇ ಇಸ್ವಿಲಿ 12-8-9ನೇ ಇಸ್ವಿಲಿ ಒಂದು ಕೊಂದು ಇದು ನೆಟ್ಟಿದ್ದು 2ನೇ ವರ್ಷಕ್ಕೆ 1 ಕಿಲೋ ಏಲಕ್ಕಿ ಬೆಳೆದಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಲಾಭ ಎಷ್ಟಾಯ್ತು? ರೇಟಿನ ಬಗ್ಗೆ ಈಗಲ್ಲ, ಕಾಯಷ್ಟು ಬಂತು. ಗಿಡ ಆಗ 40-50-60 ಕೊಂದು ಬಂತು. ಆಗ ಒಂದು ಆವತ್ತಿನ ಬೆಲೆಯಲ್ಲಿ ಅವತ್ತಿನ 9ನೇ ಇದರಲ್ಲಿ ನಾವು
15 ರೂಪಾಯಿ ಕೊಟ್ಟು ತಂದಿದ್ದು ಒಂದು ಗಿಡಕ್ಕೆ. ಇವತ್ತಿನ ರೇಟು ಇವತ್ತಿನ ಇದರಲ್ಲಿ ಅವು ಇವತ್ತಿನ ಒಂದು ಮೇಂಟೈನ್ ಮಾಡ್ಕೊಂಡು ತೋಟಕ್ಕೆ ಖರ್ಚು ಮಾಡೋದು ಅಂದರೆ ಈಗ ನೀವೇ ಈಗ ನೋಡಿ, ಈಗ ಈ ವರ್ಷ ನಮಗಿದು 1 ಲಕ್ಷ ರೂಪಾಯಿನ ಕೆಲಸ ಮಾಡಿದ್ವಿ. ಈಗ ಇದೇ ಈ ಗಿಡ ನೋಡ್ತಾ ಇದ್ರಲ್ಲ, ಇದಕ್ಕೆ ನಾವು 15 ಟ್ರಾಕ್ಟರ್ ದನಿ ಗೊಬ್ಬರ ಹಾಕಿದ್ವಿ, ಮತ್ತು ಸುಣ್ಣ, ಮತ್ತು ಒಂದು ಗಿಡ ಇದು ಬಿಡಿಸ್ಬೇಕಾದ್ರೆ 20 ಗಿಡ ಒಂದು ಆಳು ಬಿಡ್ಸೋಕ್ಕಾಗೋದಿಲ್ಲ. ನೋಡಿ ಇದೇ ಗಿಡನ ಈ ಪೂರ್ತಿ ಎಲ್ಲ ಗಿಡ ಜುಳ್ಳು ಎಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ ಅಂದರೆ 20 ಗಿಡ ಆಗೋದಿಲ್ಲ ಸರ್ ಇದು ಬಿಡಿಸೋದಕ್ಕೆ. ಆಗ ನಮಗೆ ಈಗ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಕೆಲವರು ಕೊಂದು ಕೊಡು ಅಂತ ಕೇಳಿದರೆ ಆಗ ಇವತ್ತಿನದಲ್ಲಿ ಪುಕ್ಷಡ ಕೊಡೋಕ್ಕಾಗೋದೇ ಇಲ್ಲ. ಹಿಂದಿನ ಒಂದು ರೀತಿಯಲ್ಲಿ ಇತ್ತು. ಇವತ್ತು ಪ್ರತಿಯೊಂದು ಹಿಂದೆ ಮಳೆಗಾಲ ಚೆನ್ನಾಗಿ ನಡೆಸ್ತಾ ಇತ್ತು, ಜನಗಳು ಕೂಲಿ ಕಮ್ಮಿ ಆಗಿತ್ತು. ಈಗೆಲ್ಲ ಒಂದು 400 ರೂಪಾಯಿ 350 ರೂಪಾಯಿ ಕೆಲಸಕ್ಕೆ ಹೆಣ್ಣಾಳು ಸಮೇತ ಬರೋದಿಲ್ಲ. ಕಾಫಿ ಏಲಕ್ಕಿ ಹಣ್ಣು ಕುಯ್ಯೋದಕ್ಕೆ ನಮಗೆ ಒಂದು ಆಳಿಗೆ 1 kg ಎವರೇಜಲ್ಲಿ 1 kg ಕುಯ್ಬೇಕಾದ್ರೆ ಸುಸ್ತು ಆ ಥರವಾಗಿ ಈಗ ಆಗಿದೆ. ಸರ್, ಇನ್ನೊಂದು ಕ್ವಶನ್ ಕೇಳೋಣ ಅಂತ ಇದ್ದೆ. ಯಾಕಂದ್ರೆ ಈಗ ಸುಮಾರು ಜನ ನಾನು ಒಬ್ಬ ರೈತ ಆಗ್ಬೇಕು ಅಂತ ಹೇಳ್ತಾರೆ, ಹೇಳಿದ್ರೆ ಮಿಶ್ರ ಬೆಳೆ ಬೆಳಿಬೇಕು ಅಂತ. ಯಾಕಂದ್ರೆ ಈಗ ನನಗೆ ಒಂದು ಎಕರೆಗೆ ಗೊಬ್ಬರ ಈಗ ನೋಡಿದ್ರೆ ಮಾಮೂಲಿ ಒಂದು ರೈತ ಬಂದು ದೇಶದ ಬೆನ್ನೆಲುಬು ಆದ್ರೆ ರೈತನ ಬೆನ್ನೆಲುಬು ಗೋಮಾತೆಗಳು, ದನಿನ ಹಸುಗಳು. ಯಾಕಂದ್ರೆ ನೀವು ಬಂದು 15 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ಬೇಕು ಅಂದ್ರೆ ನಿಮ್ಮಲ್ಲಿ ದನಿನ ಹಸು ಇರಲೇಬೇಕು, ಮಸ್ಟ್ ಅಂಡ್ ಶುಡ್. ಇಲ್ಲ ಅಂದ್ರೆ ದನಿನ ಟ್ರ್ಯಾಕ್ಟರ್ ಗೊಬ್ಬರ ತರಬೇಕಾದ್ರೆ ಒಂದು ಟ್ರ್ಯಾಕ್ಟರ್ಗೆ 5,000 ರೂಪಾಯಿ ಅಲ್ವಾ ಸರ್? ಈಗ ನೋಡಿ ಸರ್, ಈಗ ರೈತ ಸ್ವಾಮರಿಗಳಾಗದೇ ಇದ್ದರೆ ಹಿಂದೆ ಪ್ರತಿಯೊಬ್ಬರಿಗೂ ಓದೇ ಇಲ್ಲ, ಓದಿಲ್ದರೆ ಹಿಂದೆ ಹೆಬ್ಬೆಟ್ಟು ಒತ್ತಿಕೊಂಡು ಒಬ್ಬೊಬ್ಬರು 100 ಕಂಡಿ 200 ಕಂಡಿ ಕಾಫಿ ಬೆಳೆದವರು ಈಗಲೂ ಅವರೇ ಇದ್ದಾರೆ. ಈಗಲೂ ವಿದ್ಯಾಭ್ಯಾಸವೇ ಆಗಬೇಕು ಅನ್ನೋದೇನಿಲ್ಲ, ಮನಸ್ಸು ಇದ್ದರೆ ಮಾರ್ಗ ಉಂಟು. ದನ ಯಾರ ಮನೇಲಿ ಇದೆ ಅವ್ರ ಮನೆ ಯಾವಾಗಲೂ ಹಸಿರಾಗಿರ್ತದೆ, ಸಮೃದ್ಧಿಯಾಗಿರ್ತದೆ. ಯಾವುದು ಭೂಮಿ ಹಸಿರು ದನಿನ ಗೊಬ್ಬರ ದನ ಇದ್ರೆ ತಾನೆ, ಮತ್ತು ಜನಗಳು ಹಾಲು ತುಪ್ಪ ತಿನ್ಕೊಂಡು ಇದು ಮಾಡ್ತಿರ್ತಾರೆ. ಈಗಿನ ಇದರಲ್ಲಿ ಸ್ವಲ್ಪ ಸೋಕಿ ಇದು ಏನಂದರೆ ಗಂಧದ ವಾಸನೆ ಹೊಡಿತೆ, ಆ ದನ ಮುಟ್ಟಿದ್ರೆ ಇದಾಗುತ್ತೆ ಅಂತ ಹೇಳ್ಕೊಂಡು 100ಕ್ಕೆ ಈಗ 70 ಜನ ಹೇಳ್ಬೋದು ಸರ್. ಅದೇ ರೀತಿ ನಮಗೆ ಈ ತರ ಎಲ್ಲ ಜನಗಳಿಗೆ ಮಿಸ್ಗೈಡ್ ಮಾಡ್ತಾರೆ. ನಮ್ಮ ವಿಶ್ವವಿದ್ಯಾಲಯಗಳು ಹೇಳ್ತಾರೆ, ಯಾಕೆ ನೀವೆಲ್ಲ ಪ್ರಗತಿಪರ ರೈತರು, ಸುಮಾರು ಜನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲ ವಿಶ್ವವಿದ್ಯಾಲಯ ಕಡೆ ಒಂದು ಇದು ಮಾಡ್ತಾ ಇರುತ್ತೆ. ಏನು ಅಂದ್ರೆ ಒಂದು ಎಕ್ಸಿಬಿಷನ್ ನಡೆಸ್ತಾ ಇರುತ್ತೆ. ನಾನು ಸುಮಾರು ಎಕ್ಸಿಬಿಷನ್ಗೆ ಹೋಗಿದ್ದೆ. ಎಲ್ಲೆಲ್ಲ ಎಕ್ಸಿಬಿಷನ್ ನಡೀತೆ ಒಂದು ರಿಸರ್ಚ್ ಮಾಡಕ್ ಹೋಗಿ ಕೂತಿರ್ತಾರೆ. ರಿಸರ್ಚ್ ಹುಡುಗರು ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲೇನ್ ಮಾಡ್ಬಿಟ್ಟಿರ್ತಾರೆ, ಒಂದು ಮಾಮೂಲಿ ರಟ್ಟಲ್ಲಿ ಮಾಡ್ಬಿಟ್ಟು ಎತ್ತಿನ ಗಾಡಿ ನಿಲ್ಸ್ಬಿಟ್ಟಿರ್ತಾರೆ. ನೀವು ನೋಡಿದ್ರಿ, ಅದ್ರಲ್ಲಿ 1000 ಜನ ಫೋಟೋ ತಗೋತಿರ್ತಾರೆ. ಅದ್ರ ಬದಲು ನಮ್ಮ ಭಾರತ ದೇಶ ಗೋಮಾತೆಗಳನ್ನ ನಿಲ್ಲಿಸ್ಬಿಟ್ಟು ಜನಗಳು ಫೋಟೋ ತಕೊಳ್ಳಿ ಅಂತ ಬಿಟ್ರೆ ಅದು ಒಂದು ಒಳ್ಳೆ ಕೆಲಸ. ಅದೇನಕ್ಕೋಸ್ಕರ ಆ ತರ ಮಾಡ್ತಾರೆ ಜನಗಳು. ಯಾಕೆ ನಾನು ಸುಮಾರು ಜನ ನೋಡಿದ್ನಿ, 1000 ಜನ ಬರೋದು, ಅಲ್ಲಿ ಹೋಗೋದು ಒಂಥರ ಒಂದು. ಇವಾಗ ನೋಡಿ, ನಾನು ಲಾಸ್ಟ್ ವೀಕ್ ಬೆಂಗಳೂರಲ್ಲಿ ನೋಡಿದ್ದೆ, JKVK IMR ಅಲ್ಲಿ ಒಂದು ದನಿಂದ ಎತ್ತಿನ ಗಾಡಿ ಮಾಡ್ಬಿಟ್ಟು ಮುಂದೆ ಒಂದು 2 ಹಸದು ಯಾವ್ದೋ ಬೆಂಡಲ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಜನಗಳು ಅದ್ರಲ್ಲಿ ಖುಷಿಲ್ ಫೋಟೋ ಹೊಡ್ಕತ್ತಾ ಇದ್ರು. ಅದ್ರ ಬದಲು ನಮ್ಮ ಭಾರತ ದೇಶದ ಗೋಮಾತೆಗಳನ್ನೇ ಒಂದು 48 ತಳಿ ಬರುತ್ತೆ, ನಿಲ್ಲಿಸ್ಬಿಟ್ಟು ಫೋಟೋ ಹೊಡ್ಕೊಳ್ರೆ ಜನಗಳಿಗೆ ಪ್ರೀತಿ ಬರುತ್ತೆ. ಪ್ರೀತಿ ಬಂದ್ರೆ ಮಾಡ್ತಾರೆ. ಆ ರೆಟ್ಟಲ್ಲಿ ಬರೋದು ನಮ್ ರಿಯಲ್ ದನಗಳು ನಿಲ್ಸೋದು ಬರಲ್ವಾ? ನಿಮ್ ಪ್ರಕಾರ ಅನಿಸಿಕೆ ಏನು? ಈಗ ಸರ್ ನೋಡಿ, ಪ್ರತಿಯೊಂದು ಅಡಂಬರಕ್ಕೆ ನಾವು ರೈತರು ಯಾರು ಅಡಂಬರಕ್ಕೆ ಹೋಗಿ ಬೆಲೆ ಕೊಡ್ತಾರೋ ಅವ್ರು ಕಣ್ತಾ ರೈತರಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ನಮಗೆ ನಾವು ರೈತರಾದರೂ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಹಿಂದೆ ಗಾದೆ ಇದೆ. ಈಗ ನಮ್ಮಲ್ಲಿ ಯಾರು ಮನೆಯೊಳಗೆ ಹೆಂಗಸು ಗಂಡಸು ಎಲ್ಲ ಎಲ್ಲಿ ದುಡಿತವ್ರೆ, ಇವತ್ತು ಅವ್ರ ಮನೇಲಿ ಇವತ್ತು ದುಡ್ಡು ಐತೆ, ಬೆಣ್ಣೆ ಇದೆ, ಹಾಲೈತೆ, ಸಮೃದ್ಧದಲ್ಲಿದ್ದಾರೆ. ಈಗ ನಾವಾಗ ಒಂದು ಉದಾಹರಣೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ರೈತರಿಗೆ ಹಾಲು ರೇಟ್ ಜಾಸ್ತಿ ಆದಾಗ ದನ ಸಾಕಕ್ಕೆ ಹೋಗೋದು, ಮತ್ತು ಮೆಣಸಿನ ರೇಟ್ ಆದಾಗ ಆಗ ಖರೀದಿ ಮಾಡಕ್ಕೆ ಹೋಗೋದು. ಯಾವುದೇ ರೈತರು, ನಾವು ಎಲ್ಲ ರೈತರು ನಾನು ಹೇಳ್ತಾ ಇರೋದು, ಪ್ರತಿಯೊಂದು ವೆನಿಲಾ ಅನ್ನೋದು ಒಂದು ಬಂತು, ಸುಬ್ರಹ್ಮಣ್ಯದ ಕಡೆಯವರಿಗೆ ನಮ್ಮ ರೈತರು ದುಡ್ಡು ಸುರಿ ಕೊಟ್ಟು ಬಂದರು. ಇಲ್ಲಿ ಬೆಳಿನೇ ಇಲ್ಲ. ಅದು ಈ ದುಡ್ಡು ಯಾರಿಗಾಯ್ತು? ರೇಟ್ ಜಾಸ್ತಿ ಆದಾಗ, ಈಗ ಉದಾಹರಣೆ ನಿಮ್ಗೆ ಹೇಳ್ತಾ ಇರೋದು, ಈಗ ಏಲಕ್ಕಿ ಬೆಳಿಬೇಕು ಅಂತ ಹೊರಟಾಗ ಈಗ ಕೊಂದು ಕೊಟ್ಟನಿಗೆ ಇದು ದುಡ್ಡಾಯ್ತು, ತಗೋದನೆ ದುಡ್ಡಾಗ್ನಲ್ಲ. ಏನು ಸಮಗ್ರ ಬೆಳೆ ಬೆಳಿಬೇಕು, ವಿವಿಧ ರೀತಿಯ ಬೆಳಿಬೇಕು, ಬೆಳೆ ಬೆಳಿಬೇಕು. ಹೌದು, ಯಾವುದೋ ಒಂದೇ ಬೆಳೆದ್ರೆ ಅವ್ನು ಲಾಸ್. ಹೇಳ್ತೀನಿ ನಾನು. ಆಗ ಈಗ ನಮ್ದು 250 ರೂಪಾಯಿ ಕೊಂದು, ನಾನು 225 ರೂಪಾಯಿ 250 ಅಂದ್ರೆ ಕೊಂದು ಕೊಡಕ್ಲ ಆಗ್ಲೇಬೇಕು ಅಂದ್ರೆ ಕೊಂದು ಕೊಡ್ತೀನಿ. ಅವ್ರು ಬೆಳೆದ ಮುಂದೆ ರೇಟ್ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ನಮ್ಮ ಜನ ರೈತ ಯಾವಾಗಲೂ ಪ್ರತಿಯೊಂದು ರೇಟ್ ಆದಾಗ ಬೆಳೆಯಕ್ಕೆ ಹೋಗ್ಬಾರ್ದು. ಬಾಳೆಗೊನೆ ರೇಟ್ ಜಾಸ್ತಿ ಆದ ಅವತ್ತು ಬಾಳೆ ಹಾಕಕ್ಕೆ ಹೋಗ್ತಾರೆ ನೋಡಿ. ಈಗ ನಮ್ಮಲ್ಲಿ ಸಾಮಾನ್ಯ ತರಿ ಜಮೀನು, ನಮ್ಮ ಎಷ್ಟು ಹೋಬಳಿ ಒಳಗೆ ನಾನು ಹೇಳ್ತಾ ಇರೋದು, ಹೆಚ್ಚು ಕಮ್ಮಿ 100 ಎಕರೆ ತರಿ ಜಮೀನು ಇದ್ರೆ ಈಗ 55 ಎಕರೆ ಅಡಿಕೆ ತೋಟ ಬೆಳೆಯಕ್ಕೆ ಹೊರಟ್ರಿ. ಈಗ ಗದ್ದೆಲಿ ಏನು ಗೀಟ ಹಾಕಲ್ಲ ಅಂತ.
ಈ ಆಯ್ತಾ ಇನ್ನು 2 ವರ್ಷ ಕಳೆದ್ರೆ ನಮ್ಮಲ್ಲಿ ತರಿ ಜಮೀನು ಎಷ್ಟೇ ಹೋಗ್ಲಿ ತರಿ ಜಮೀನು ಎಲ್ಲ ಅಡಿಕೆ ತೋಟ ಆಗ್ಬೋದು ಅನ್ನೋ ಕಾಣುತ್ತದೆ. ಯಾಕೆ ಈ ನೋಡ್ತಿರೋ ಒಂದು ಲೆಕ್ಕದಲ್ಲಿ. ಓಕೆ ಸರ್, ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ನಾನೊಂದು ಯಾವುದೋ ಒಂದು ಏರಿಯಾ, ನನ್ನ ಹತ್ರ ಒಂದು ನೀರಾವರಿ ಜಮೀನಿದೆ, ನಾನೊಂದು ಏಲಕ್ಕಿ ತೋಟ ಮಾಡಬೇಕು. ನನ್ನ ಹತ್ರ 1 ಎಕರೆ ಇದೆ, 1 ಎಕರೆ ಜಮೀನಿದೆ. ನನ್ನ ಹತ್ರ ಒಂದು 10 ಎಕರೆ ಜಮೀನಿದೆ, 1 ಎಕರೆಗೆ ಏಲಕ್ಕಿ ಮೀಸಲು ಇಡಬೇಕು. ಓಕೆ, ಈಗ ಒಂದು ಏಲಕ್ಕಿ ಗಿಡ ಏನ್ ಮಾಡ್ತೀನಿ, ನಮಗೆ ಯಾವತ್ತು ಬೀಜ ನೀಡಬಾರ್ದು, ಈ ತರ ಕಂದನೇ ನೆಡಬೇಕು. ಓಕೆ, ಥ್ಯಾಂಕ್ ಯು. 1 ಎಕರೆಗೆ ಏಲಕ್ಕಿನ ಎಷ್ಟು ಕಂದು ನಿಮ್ ಪ್ರಕಾರ, ಈಗ ನಿಮ್ ಇಟ್ಟಿರೋ ಪ್ರಕಾರ 400 ಕಂದು ಕರೆಕ್ಟ್ ಅಲ್ವಾ? 400 ಕಂದು. ಎಷ್ಟಡಿ ಉದ್ದ, ಎಷ್ಟಡಿ ಅಗಲ ಇರಬೇಕು, ಪ್ಲಸ್ ಎಷ್ಟಡಿ ಗುಂಡಿ ತೆಗಿಬೇಕು, ಯಾವ ಟೈಮಲ್ಲಿ ನೀಡಬೇಕು? 10 ಅಡಿ ಪಾಳ್ಕೊಡಿ ಮತ್ತೆ ನೆರಳಿ ಗೋಲ್ಡೆ ಆಗಲಿ ಪಾಳ್ಕೊಡಿ ಆಗಲಿ 10 ಅಡಿ ಆಗ್ಲೇಬೇಕು. 2.5 ಅಡಿ ಉದ್ದ, 10 ಅಡಿ ಅಗಲ ಡಿಸ್ಟೆನ್ಸ್, ಮತ್ತೆ 2.5 ಅಡಿ ಅಗಲ ಬೇಕು, 1.5 ಅಡಿ ಆಳ. 2.5 ಅಡಿ ಅಗಲ, 1.5 ಅಡಿ ಆಳ ತಗೊಂಡು ಈ ತರ ಕನ್ನ ತಗೊಂಡು ಕಂದು ನೆಡೋದು ಅಂತ ಹೇಳಿದ್ರೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಆ ಗುಂಡಿ ಎಲ್ಲ ನಾವು ತುಂಬಿ ಹೆಚ್ಚು ಕಮ್ಮಿ ಸರಿಯಾಗಿ ಏಲಕ್ಕಿ ಬೆಳಿತೀನಿ ಅಂತ ಇವತ್ತಿನ ಇದರಲ್ಲಿ 600 ರೂಪಾಯಿ ಒಂದು ಗುಂಡಿ ಖರ್ಚು ಬರುತ್ತೆ. 600 ರೂಪಾಯಿ ಬರುತ್ತೆ ಫಸ್ಟ್ ಇದ್ರಲ್ಲಿ. ಯಾಕೆ ಅಂತ ಹೇಳಿದ್ರೆ 2ನೇ ವರ್ಷಕ್ಕೆ ನಾವು 50-60 ಕಂದು ತರಬೇಕು ಅಂದ್ರೆ 50 ಗಿಡ. ಯಾಕಂದ್ರೆ ಇದಕ್ಕೆ ಈ ಜಾತಿಗೆ ಈ ಪಾಳ್ಕೊಡಿ ಮತ್ತೆ ನೆಲಣ್ಣಿ ಗೋಲ್ಡೆಗೆ ಇದು ದನಿನ ಗೊಬ್ಬರನ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಗೊಬ್ಬರನ್ನೇ ಇದು ಮಾಡ್ಕೊಂಡೆ ಅದು ಬೆಳೆಯೋದು. ನಮ್ಮ ಹಿಂದಿನ ಮಂಜರಬಾದಿ ಏಲಕ್ಕಿ ಹಿಂಗೆ ಬರೀ ಗುಂಡಿ ತೋಟ ಗಿಡ ಹಾಕಿ ಬರುತ್ತೆ ಅಂತ ಹೇಳಿದ್ರೆ ಇದು ಬರೋದಿಲ್ಲ. ಫಸ್ಟ್ ಇದಕ್ಕೆ ಬಂಡವಾಳ ಹಾಕಿ 1ನೇ ವರ್ಷಕ್ಕೆ ಏಲಕ್ಕಿಲಿ ಸರಿಯಾಗಿ ಮಾಡಿದರೆ 1ನೇ ವರ್ಷ 2ನೇ ವರ್ಷಕ್ಕೆ ಸರಿಯಾಗಿ 600 ರೂಪಾಯಿನ ಖರ್ಚು ಮಾಡಿ ಕೆಲಸ ಮಾಡಿದವರಿಗೆ 1.25 kg ಏಲಕ್ಕಿ ಕಡಿತ ಬೆಳಿಬೋದು. ನಾನು ಕಡಿತ ಬೆಳಿತೀನಿ 600 ರೂಪಾಯಿ ಫಸ್ಟ್ ವರ್ಷ ಖರ್ಚು ಮಾಡಿದರೆ. ಈಗ ಯಾವ ಮಂತಲ್ಲಿ ನೀಡಬೇಕು ಇದು? ಸರ್ ಈಗ ಆಗಸ್ಟ್ ಟೈಮಲ್ಲೇ ನೆಡಬೇಕು. ಆಗಸ್ಟ್ ಟೈಮಲ್ಲಿ ನಾನು ಬಿತ್ತನೆ ಮಾಡಬೇಕು. ಆಗಸ್ಟ್ ಟೈಮಲ್ಲಿ ನಾನು ತಗೊಂಡೋಗಿ ನಿಟ್ಟೆ. ಈಗ ನಾವು ಹೇಳಿದ್ರಲ್ಲ 10 ಅಡಿ ಅಗಲ, 10 ಅಡಿ ಉದ್ದ, 2.5 ಅಡಿ ಗುಂಡಿ, ಮತ್ತೆ ಇದು ಸಾವಯವ ಗೊಬ್ಬರ ಬೇವಿನ ಹಿಂಡಿ, ದನಿನ ಸಗಣಿ ಗೊಬ್ಬರ ಹಾಕಿ ನೆಟ್ಟೆ. ಈಗ ನಮಗೆ ಎಷ್ಟು ವರ್ಷಕ್ಕೆ ಕಂದು ಬರುತ್ತೆ, ಎಷ್ಟು ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ? ಸರ್ ಇದು ಒಂದೇ ಕಂದು, ಇದು ಮದರ್ ಕಂದು ಅಂತ ಹೇಳಿ ಒಂದೇ ಕಂದು. ಮದರ್ ಒಂದು ಕಂದು ನೋಡಿ, ಈ ತರ ಕಂದುಗಳು ನೋಡಿ, ಈ ತರ ಕಂದುಗಳು ಒಂದೇ ಕಂದು ನೆಡೋದು. ಆಗ ಹೇಳಿದ್ನಲ್ಲ 2ನೇ ವರ್ಷಕ್ಕೆ 40-50 ಕಂದು ಬರುತ್ತೆ. 24 ತಿಂಗಳಿಗೆ 40-50 ಕಂದು ಬಿಡುತ್ತೆ. ಕಾಯಿನೂ ಬರುತ್ತೆ. ವರ್ಷಕ್ಕೊಂದು ಎಷ್ಟು ಖರ್ಚಾಗುತ್ತೆ ಸರ್ ಸಾವಯವ ಗೊಬ್ಬರದಲ್ಲಿ ಬೆಳೆಯಕ್ಕೆ? ದನಿನ ಗೊಬ್ಬರ ಇತ್ತು ಅಂದ್ರೆ ಬರೀ ದನಿನ ಗೊಬ್ಬರ ಹಾಕ್ಬಿಟ್ಟು ಎಷ್ಟು ಖರ್ಚಾಗುತ್ತೆ? ನಿಮಗೆ ಎಷ್ಟು ಖರ್ಚಾಗ್ತಾ ಇದೆ? ಈಗನೇ ಲೆಕ್ಕ ಕೊಡ್ತೇನೆ ನಿಮಗೆ. ಈ ವರ್ಷದ್ದೇ, ಈ ವರ್ಷ 1 ಲಕ್ಷ ರೂಪಾಯಿ ಹೇಳಿದ್ನ 15 ಟ್ರ್ಯಾಕ್ಟರ್ ದನಿನ ಗೊಬ್ಬರ. ಮತ್ತೆ ಈ ಒಂದ್ಸರಿ ಇದು ಮಾಡೋದಕ್ಕೆ 1 ಲಕ್ಷ ರೂಪಾಯಿ ಇದು ಗೊಬ್ಬರ ಕೊಳ್ಳೋದಾದ್ರೆ, ಈಗ ನಮ್ದು ಗೊಬ್ಬರ ಇತ್ತು ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಕೊಡ್ಲೇಬೇಕು ತಾನೆ. ಅಕಸ್ಮಾತ್ ನಮ್ಮಲ್ಲೇ ದನ ಇತ್ತು ಅಂದ್ರೆ ನಿಮಗೆ ಖರ್ಚೇ ಇಲ್ಲ, ಬರೀ 25 ಸಾವಿರ ನಾವೇ ಕೆಲಸ ಮಾಡ್ಕೊತೀವಿ ಅಂದ್ರೆ ಖರ್ಚೇ ಇಲ್ಲ, ನಾವೇ ಬೆಳ್ಕೊಬಹುದು, ಫ್ರೀ. ಹೌದು. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್,
ಎಜುಕೇಶನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಎಲ್ಲ ವಿಭಾಗದಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಇಷ್ಟೊಂದು ಅನುಭವವನ್ನು ಹೊಂದಿದ ಯುವಕರು, ಯುವತಿಯರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜನಾಂಗವೆಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮತ್ತು ಶಂಕರ್ ನಾಗ್ ಅಭಿಮಾನಿ ಆಟೋ ಚಾಲಕರ ಸಹಾಯದಿಂದ ಸ್ಥಾಪನೆಯಾದ ಕಂಪನಿಯೇ TMRS. ಸಾವಿರಾರು ಯುವಕ ಯುವತಿಯರು TMRS ಸಂಸ್ಥೆಯಲ್ಲಿ ರಾಜ್ಯ ಮತ್ತು ದೇಶದೆಲ್ಲೆಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಅನುಭವದ ಫಲಶ್ರುತಿಯೇ ಮೈ ನೇಚರ್ ಇಂಡಿಯಾ. ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರಾರು ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ದೇಶದ ಹಲವಾರು ರಾಜ್ಯಗಳಲ್ಲಿ ಮಾರುಕಟ್ಟೆ ಸಂಶೋಧನೆಯಲ್ಲಿ ಕೆಲಸ ಮಾಡುವ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ, ಆಲೋಚಿಸಿ, ಆಯೋಜಿಸಿ ದೃಢ ನಿರ್ಧಾರದೊಂದಿಗೆ ಶುರುವಾದ ಸಂಸ್ಥೆಯೇ ಮೈ ನೇಚರ್ ಇಂಡಿಯಾ. ಅನಾದಿ ಕಾಲದಿಂದಲೂ ದೇಶದಲ್ಲಿ ಉದ್ಯೋಗದ ಕೊರತೆ ಇರಲಿಲ್ಲ. ಆದರೆ ಸುಮಾರು 20ನೇ ದಶಕದಿಂದೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಯಿತು. ಅದರ ಸಂಶೋಧನೆಯ ಪ್ರತಿಫಲವೇ ವಾಂಟೆಡ್ ಫಾರ್ಮರ್. ದೇಶಕ್ಕೆ ರೈತ ಎಷ್ಟು ಅನಿವಾರ್ಯತೆಯೋ ಅದೇ ರೀತಿ ಅವರ ಮಾರ್ಗದರ್ಶಿಗಳು ಹಾಗೂ ಸಹವರ್ತಿಗಳಾದ ಬ್ರಾಹ್ಮಣರು, ಅರ್ಚಕರು, ಅಕ್ಕಸಾಲಿಗರು, ಆಚಾರರು, ವೈಶ್ಯರು, ಶಿಲ್ಪಿಗಳು, ಕುಂಬಾರರು, ನೇಕಾರರು, ಚಮ್ಮಾರರು ಹೀಗೆ ಸಾಕಷ್ಟು ಜನಾಂಗದವರು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರಾ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲಾ ಜನಪದ ಕಲೆಗಳನ್ನು ಉಳಿಸಿ, ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ .in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ .org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ .com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಮೈ ನೇಚರ್ ಇಂಡಿಯಾ .com, ಮೈ ನೇಚರ್ ಇಂಡಿಯಾ .in, ಮೈ ನೇಚರ್ ಇಂಡಿಯಾ .org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.